ಯಾಕೆಂದರೆ ನೀವೆಲ್ಲರೂ ಸಭೆಯನ್ನು ನಡೆಸುವಂಥವರು, ಹಿರಿಯರು, ಚೆನ್ನಾಗಿ ಕಲಿತಂಥವರು. ನಾನು ಮಕ್ಕಳ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಪ್ರತಿಯೊಂದೊಂದು ಧ್ಯಾನದಲ್ಲೂ ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದೇನೆ, ಎಷ್ಟೋ ಓದಿದ್ದೇನೆ. ಆದರೆ ಯಾವುದನ್ನು ಮಾಡಿದರೂ ಮಕ್ಕಳನ್ನು ನಾನು ತಲೆಯಲ್ಲಿ ಇಟ್ಟುಕೊಂಡು ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ನಿಮ್ಮ ಮಟ್ಟಕ್ಕೆ ನಾನು ಬರಲಿಲ್ಲವಾದರೂ ದೇವರ ವಾಕ್ಯ ಇದೆ, ರೋಮನ್ಸ್ 10ನೇ ಅಧ್ಯಾಯದಲ್ಲಿ, ಅದರಲ್ಲಿ ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿದೆ. ದ ಫೈತ್ ಕಮೆತ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ನಂಬಿಕೆಯು ನಾವು ದೇವರ ವಾಕ್ಯವನ್ನು ಮೇಲೆ ಮೇಲೆ ಕೇಳುವಾಗ ನಂಬಿಕೆಯು ದೃಢ ಆಗ್ತದೆ ಎಂಬುದಾಗಿ ಅದರ ಅರ್ಥ. ಕನ್ನಡದಲ್ಲಿ ಅಷ್ಟು ಸ್ಪಷ್ಟ ಇಲ್ಲ. ಒಂದು ವೇಳೆ ಈ ದಿವಸ ನೀವು ಕೇಳುವಂಥ ವಾಕ್ಯಗಳು ನಿಮ್ಮ ನಿಮಗಾಗಲೇ ಗೊತ್ತಿರ್ತದೆ, ಆದರೂ ಕೂಡ ಮತ್ತೆ ಕೇಳುವಾಗ ಇನ್ನೂ ಹೊಸದಾದಂಥ ವಿಷಯಗಳನ್ನು ದೇವರು ಕರ್ತನಾತ್ಮನು ತೋರಿಸಿಕೊಡ್ತಾನೆ. ಇರಲಿ, ಈ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರಣ. ಒಂದು ನಿಮಿಷ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ಮಧ್ಯದಲ್ಲಿ ನೀನು ಮಾತಾಡು ಸ್ವಾಮಿ. ನಾವು ಕೇಳುವಂಥ ವಿಷಯಕ್ಕಿಂತ ನೀನು ತಿಳಿಸಿಕೊಡುವ, ಹೃದಯದಲ್ಲಿ ತಿಳಿಸಿಕೊಡುವ ನಿನ್ನ ಆತ್ಮನ ಸ್ವರಕ್ಕೆ ನಾವು ಕಿವಿಗೊಡಲಿಕ್ಕೆ ಸಹಾಯ ಮಾಡು. ಬಂದಿರುವಂಥವ್ರನ್ನೆಲ್ಲ ಆಶೀರ್ವಾದ ಸ್ವಾಮಿ. ಬರಲಿಕ್ಕಿರೋರನ್ನು ನೀನು ಕರುಣಿಸು. ಬಂದು ಬಾರದೇ ಇರೋರನ್ನು ಅವರು ಇರುವಂಥ ಸ್ಥಳದಲ್ಲಿ ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡಿದೆವು ಸ್ವಾಮಿ, ಆಮೆನ್. ನಾನು ಮತ್ತೆ ನನಗೆ ಕೊಡಲ್ಪಟ್ಟಂಥ ಅಸೈನ್ಮೆಂಟ್ ಏನಂದರೆ 3 ವಿಧವಾದಂಥ ರಕ್ಷಣೆಗಳು ಎಂಬುದಾಗಿ. ಒಂದು, ಇದನ್ನು ನಾನು ಭಾಳ ಶಾರ್ಟಾಗಿ ಮಾಡ್ತೇನೆ. 1337ನೇ ಇಸ್ವಿಯವರೆಗೂ ಇದು ಅಖಂಡವಾಗಿತ್ತು. ನಮಗೆ ಈಗಾಗಲೇ ಕೇಳಿದ್ದೇವೆ, ಸ್ಟೀಫನ್ ಲಾಂಗ್ಟನ್ ಎಂಬಂಥ ಒಬ್ಬ ಸನ್ಯಾಸಿ ದೇವರ ಪಂಡಿತರು, ಅವರು 1337ರಲ್ಲಿ ಅಧ್ಯಾಯಗಳನ್ನಾಗಿ ಮಾಡಿ 22, 23, 24 ಎಂಬುದಾಗಿ ಮಾಡಿದರು. ಆದರೆ ಎಸ್ ಸ್ವಾಮಿಗಿಂತ 1000 ವರ್ಷದ ಹಿಂದೆ, ಸುಮಾರು 1000 ವರ್ಷದ ಹಿಂದೆ ದಾವೀದನು ಪವಿತ್ರಾತ್ಮ ಪ್ರೇರೇಪಿತನಾಗಿ ಈ 3 ಅಧ್ಯಾಯಗಳನ್ನು ಒಂದಾಗಿ ಬರೆದ. ಅದರಲ್ಲಿರುವಂಥ ಇಡೀ ಸಾರಾಂಶ, ಇಡೀ ಸತ್ಯವೇದದಲ್ಲಿ ಕೊಡಲ್ಪಟ್ಟಂಥ ಸತ್ಯಾಂಶ, ವಿಶೇಷವಾದಂಥ ಸತ್ಯಾಂಶ ಅದು ಈ 3ರಲ್ಲಿದೆ. ಬರೀ ಇದರಲ್ಲಿ ಮಾತ್ರ ಅಲ್ಲ, ಸತ್ಯವೇದದಲ್ಲಿ ಅನೇಕ ಕಡೆಗಳಿದೆ. ನಾನು ಈ ಮಧ್ಯದಲ್ಲಿ ಅದನ್ನು ಧ್ಯಾನ ಮಾಡ್ತೇನೆ. ಹೊಸ ಹೊಸ ವಿಷಯಗಳು ಅದ್ಭುತವಾಗಿ ದೇವರು ತೋರಿಸ್ಕೊಡ್ತಾನೆ. ಉದಾಹರಣೆಗೆ ಒಂದು ಚಿಕ್ಕ 1-2 ಸಂದರ್ಭಗಳು. ಒಂದು ಪ್ರಶ್ನೆ ಬಂತು ನನಗೆ, ಏದೆನ್ ತೋಟದಲ್ಲಿ ಸೈತಾನ ಹೇಗೆ ಪ್ರವೇಶ ಮಾಡಿದ ಎಂಬುದಾಗಿ. ಯಾಕೆಂದರೆ ದೇವರು ಸೈತಾನ ದೂತರನ್ನು ಭೂಮಿಗೆ ತಳ್ಳಿದಾಗ, ಭೂಮಿ ಅಂದರೆ ಬರೀ ನಮ್ಮ ಈಗಿರುವಂಥ ಭೂಮಿ ಮಾತ್ರ ಅಲ್ಲ, ಕೋಟ್ಯಾಂತರ ಭೂಮಿಗೆ ತಳ್ಳಿದಾಗ ಈ ಸೈತಾನ ಬಂದಿದ್ದು ಹೇಗೆ ಅಂತ ನೋಡುವಾಗ, ದೇವರು ಅವ್ರನ್ನೆಲ್ಲ ಒಟ್ಟಾಗಿ ಸಾಯಿಸ್ಬೋದಾಗಿತ್ತಲ್ವೇ. ಆದರೆ ನಾವು ಸಾಧಾರಣವಾಗಿ ನಾನು ಹೀಗೆ ದೇವರು ತೋರಿಸ್ಕೊಟ್ಟಿದ್ದು, ನಾವು ಸಿಹಿಯನ್ನು ತಿನ್ನುವಾಗ, ಪಾಯಸವನ್ನು ತಿನ್ನುವಾಗ ಸ್ವಲ್ಪ ವಡೆಯನ್ನು ಕಚ್ಚಿಕೊಳ್ತೇವೆ, ಅಂದರೆ ಸ್ವಲ್ಪ ಖಾರವನ್ನು ಅಥವಾ ಖಾರವನ್ನು ಹಾಕ್ಕೊಳ್ಳಿ. ಕಾರಣ ಏನಂದರೆ ನಾವು ತಿನ್ನುವಂಥ ಅದರ ಒಂದು ಪಾಯಸದ ಮಹತ್ವ ತಿಳಿಲಿ ಎಂಬುದಾಗಿ. ದೇವರು ಕೆಲವಾರು ಸಂದರ್ಭಗಳಲ್ಲಿ ಸೈತಾನನ್ನು ಅಲೋ ಮಾಡಿದ್ರು. ಯಾಕೆ? ತನ್ನನ್ನು ಆಳ್ಲಿಕ್ಕಾಗಿ ಅಲ್ಲ, ಅವನನ್ನು ಇಟ್ಟು ಜನರನ್ನು ಸಿದ್ಧಪಡಿಸಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದಂಥ ಮಾನವನಿಗೆ ತನ್ನ ರಕ್ಷಣೆಯ ವಿಷಯದಲ್ಲಿ ತನ್ನ ಮಕ್ಕಳು ಎಂಬುದಾಗಿ ಸ್ವೀಕರಿಸಲಿಕ್ಕಾಗಿ ದೇವರು ಮಾಡಿದ್ರು. ಇರಲಿ, ಆ ವಿಷಯಕ್ಕೆ ಬರ್ತೇನೆ. ನಾನು ಇದನ್ನು ಕುರಿತು ಆಲೋಚನೆ ಮಾಡುವಾಗ 22, 23, 24ನೇ ಕೀರ್ತನೆ 1-2-3 ನಿಮಿಷಗಳಲ್ಲಿ ಅದನ್ನು ಮತ್ತೆ ನಾನು ತಿಳಿಸ್ತೇನೆ. 22ನೇ ಅಧ್ಯಾಯ, ಅದಕ್ಕೆ ಮುಂಚಿತವಾಗಿ ಮಾನವರೆಲ್ಲರೂ ಪಾಪಿಗಳು. 53:5ರಲ್ಲಿ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪುವ ಕುರಿಗಳಾಗಿ ದಾರಿ ತಪ್ಪುವಂಥ ಸಂದರ್ಭ ಯಾವಾಗ ಅಂದರೆ ತಳ್ಳಲ್ಪಟ್ಟಂಥ ಈ ಆತ್ಮಗಳಿಂದ ಈ ನಿಮ್ರೋಧನ ಕಾಲದಲ್ಲಿ ಎಂದಾಗ ಆ ಚರಿತ್ರೆಯನ್ನು ನಿಧಾನವಾಗಿ ಒಂದು ವೇಳೆ ನಾವು ಕಲೀಲಿಕ್ಕೆ ಹೋಗೋಣ. ದೇವರು ದಾರಿ ತಪ್ಪಿ ಅಲಿಯುವಂಥ ಕುರಿಯಾದಂಥ ನಮಗೆ, ನಾವು ದಾರಿ ತಪ್ಪಿ ಅಲಿಯಬಾರ್ದು, ತನ್ನ ಸ್ವಂತ ಜನರು ಎಂಬುದಾಗಿ ಅವರ ಕರೆಯಲಿಕ್ಕಾಗಿ ಏದೇನು ತೋಟದಲ್ಲಿ ಹೇಗೆ ಪ್ರತಿ ದಿವಸ ಮಾನವನನ್ನು ಸಂಧಿಸಲಿಕ್ಕೆ ಅಂತಹ ದೊಡ್ಡ ದೇವರು, ಅಂತ ಮಹತ್ವವುಳ್ಳ ದೇವರು ಬರ್ತಾ ಇದ್ರು, ಅದೇ ರೀತಿಯಲ್ಲಿ ತನ್ನ ಆ ಸಂಬಂಧವನ್ನು ಇಟ್ಟುಕೊಳ್ಳಲಿಕ್ಕಾಗಿ ದೇವರು ರಕ್ಷಣೆಯನ್ನು ಏರ್ಪಡಿಸಿದ್ರು.
ನಾವು ನೋಡ್ತೇವೆ ಏದೇನ್ ತೋಟದಲ್ಲಿ ಇದು ಮಾನವನನ್ನ ತಳ್ಳಿದಾಗ ಆ ಏದೇನ್ ಮೇಲೆ ಹರಿತಾ ಇದ್ದಂಥ ನದಿ 4 ವಿಧಗಳಾಗಿ ಒಡೆಯಿತು ಎಂಬುದಾಗಿ, ಅದರಲ್ಲಿ ಮೊದಲನೇದಾಗಿ ಪೀಶೋನ್ ಎಂಬುದಾಗಿ ಇರಲಿ, ಅದನ್ನು ಇನ್ನೊಂದು ಸಾರಿ ಓದಲಿಕ್ಕೆ ಟ್ರೈ ಮಾಡುವ. 22ನೇ ಕೀರ್ತನೆಯ ಎಲ್ಲಿ ಬರುವಾಗ, ಆ 22ನೇ ಕೀರ್ತನೆಯನ್ನ ಕಲ್ಪನೆಯಲ್ಲಿ ನಾನು ಚಿತ್ರ ಬರೆದಿದ್ದೆ, ಆದರೆ ನಿಮಗೆ ಕಳಿಸ್ಲಿಕ್ಕಾಗಲಿಲ್ಲ. ಒಂದು ಬೆಟ್ಟವನ್ನು ಮಾಡಿ, ಕಲ್ವರಿ ಬೆಟ್ಟವನ್ನು ಮಾಡಿ, ಅದರ ಮೇಲೆ ಶಿಲುಬೆಯನ್ನಿಟ್ಟೆ. ಈ ಬೆಟ್ಟದ ಒಂದು ಭಾಗದಲ್ಲಿ 22ನೇ ಕೀರ್ತನೆಯ ಮೊದಲನೇ 21 ವಚನಗಳು ಅಂದ್ರೇನು, ಆ ಸುವಾರ್ತೆಗಳಲ್ಲಿ ವಿವರಿಸಲಾರದಂಥ ಅನೇಕ ವಿಷಯಗಳ ಯೇಸು ಸ್ವಾಮಿ ಅನುಭವಿಸಿದಂಥ ಶ್ರಮೆ ಸಂಕಟಗಳನ್ನು ಅದರಲ್ಲಿ ವಿಶದವಾಗಿ ಕೊಡಲ್ಪಟ್ಟಿದೆ. ಉದಾಹರಣೆಗೆ ನಾನು ನೋಡುವಾಗ ಸುಮಾರು 18 ಕಡೆಗಳಲ್ಲಿ ಯೇಸು ಸ್ವಾಮಿ ಸಫರ್ ಮಾಡಿದ್ದು. ಯಾವ ಯೇಸು ಸ್ವಾಮಿ? ದೇವಕುಮಾರನಾದ ಯೇಸು ಸ್ವಾಮಿ ಅಲ್ಲ, ಮಾನವನಾದಂಥ ಯೇಸು ಸ್ವಾಮಿ, ಮಾನವರ ರಕ್ಷಣೆಗೋಸ್ಕರ ಶಿಲುಬೆಯಲ್ಲಿ ಏರಿದಂಥ ಯೇಸು ಕ್ರಿಸ್ತನ ಆ ಸಫರಿಂಗ್ ನಮಗಾಗಿ ನಾವು ಅನುಭವಿಸ್ಬೇಕಾಗಿದ್ದು ಆತನು ಅನುಭವಿಸಿದ್ದನ್ನು 22ನೇ 21ನೇ ವಚನದವರೆಗೂ ನಾವು ನೋಡ್ತೇವೆ. ದಯಮಾಡಿ ನೀವು ಪ್ರತಿ ದಿವಸ ಅದನ್ನು ಒಂದೊಂದಾಗಿ ಆಲೋಚನೆ ಮಾಡುವ ನಿಮಗೆ ಅನೇಕ ಹೊಸ ಹೊಸ ವಿಷಯಗಳು ಕಾಣ್ತದೆ ಎಂಬುದಾಗಿ ನಂಬ್ತೇನೆ. ಮತ್ತು 22ನೇ ವಚನದಿಂದ 31 ವಚನಗಳಲ್ಲಿ ಸರಿಯಾಗಿ ನೋಡುವಾಗ ಅದರಲ್ಲಿ ಈ ಪವಿತ್ರ ಯೇಸು ಸ್ವಾಮಿಯ ಪುನರುತ್ಥಾನದ ಚಿತ್ರವನ್ನು ನಾವು ನೋಡ್ತೇವೆ. ನಾನು ಅದನ್ನು ತಿಳಿಸ್ಲಿಕ್ಕೆ, ಇದನ್ನು ನಾನು ಹೀಗೆ ನೋಡ್ತೇನೆ. ಅಲೆದಾಡುವಂಥ ಕುರಿ ಈ ಶಿಲುಬೆಯ ಬೆಟ್ಟವನ್ನು ಹತ್ತಿ ಇಳಿಗುವಾಗ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವ ಹಕ್ಕನ್ನು, ಅಧಿಕಾರವನ್ನು ಪಡೀತದೆ. ದಾವೀದರಿಗಿಲ್ಲ, ದೇವದೂತರಿಗಿಲ್ಲ. ದೇವದೂತರು ಕಾವಲಿನ ಆಳುಗಳು ಅಂದರೆ ಎಂಥದ್ದು, ಅವ್ರಿಗೆ ಕೆಲಸದಾರ ಆಳುಗಳು ಎಂಬುದಾಗಿ ಹೇಳುವಂಥ ಸ್ಥಿತಿಯನ್ನು ನಾವು ನೋಡ್ತೇವೆ. ಅವರು ಏನಂತಿದೆ ಅದರಲ್ಲಿ, ಊಳಿಗದ ಆತ್ಮಗಳು ಎಂಬುದಾಗಿ ಸುವಾರ್ತೆ ಪತ್ರಿಕೆಗಳಲ್ಲಿ ನೋಡ್ತೇವೆ. ಅದು ಅವರನ್ನು ಊಳಿಗದ ಆತ್ಮಗಳು ಎಂಬುದಾಗಿ, ಆದರೆ ಮನುಷ್ಯರಾದಂಥ ನಮಗೆ ಪ್ರೀತಿಯ ಮಕ್ಕಳು ಎಂಬುದಾಗಿ ಕರೆಯಲಿಕ್ಕಾಗಿ ಆತನು ಅಷ್ಟೊಂದು ಸಫರ್ ಮಾಡಬೇಕಾಯಿತು. 3ನೇ ದಿವಸದಲ್ಲಿ ಎದ್ದನು ಅದನ್ನು ಹತ್ತಿ ಬರುವಾಗ ಕೃಪೆಯ ಮುಖಾಂತರವಾಗಿ, ಕೃಪೆ ಅಂದರೆ ನಾವು ಏನೂ ಪ್ರಯತ್ನ ಪಡದೆ ಬರೀ ಆತನ ನಂಬಿ, ಆತನ ಮಾತನ್ನು ನಂಬಿ, ಆ ಕೃಪೆಯನ್ನು ಆಧರಿಸಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಮನ ತಿರುಗಿದವರಾಗಿ ಆತನ ಬಳಿಗೆ ಮಾನಸಾಂತರಪಟ್ಟು ಆತನ ಬಳಿಗೆ ಬರುವಾಗ ಆ ಕೃಪೆಯಿಂದ ನಮ್ಮನ್ನು ಮಕ್ಕಳು ಎಂಬುದಾಗಿ ಕರೆದು ತನ್ನ ಒಂದು ಕುರಿ ಎಂಬುದಾಗಿ ಕರೆಯುತ್ತಾನೆ. 23ನೇ ಕೀರ್ತನೆ. ನಾನು ಅದನ್ನು ವಿವರಿಸ್ಲಿಕ್ಕೆ ಬೇಕಾದರೆ ಎಷ್ಟು ದಿವಸ ಬೇಕಾದರೂ ವಿವರಿಸ್ಲಿಕ್ಕೆ ಸಾಧ್ಯ ಇದೆ, ಆದರೆ ನಾನು ಮುಂದುವರಿತೇನೆ. 23ನೇ ಕೀರ್ತನೆ ಆರಂಭದಲ್ಲಿ ಯೆಹೋವನು ನನಗೆ ಕುರುಬನು, ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಹಿ ಈಸ್ ಮೈ ಶೆಪರ್ಡ್ ಎಂಬ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಮಕ್ಕಳಿಗಾಗಿ, ಯವನಸ್ಥರಿಗಾಗಿ, ಸಂಡೇ ಸ್ಕೂಲ್ ಟೀಚರ್ಸ್ಗಾಗಿ ನಾನು ಅನೇಕ ಉದಾಹರಣೆಗಳು, ಚಿತ್ರಗಳನ್ನು ಮಾಡಿದ್ದೇನೆ. ಆದರೆ ಅದನ್ನು ಎಲ್ಲ ಮಾಡಲಿಕ್ಕೆ ಸಮಯ ಇಲ್ಲ, ಹೀಗಾಗಿ ನಾನು ಮುಂದುವರಿತೇನೆ. ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಎಂಬುದಾಗಿ ನಾನು ಹೇಳ್ತೇನೆ. ಅದಕ್ಕೆ ಬರುವಂಥ ಪ್ರತಿಫಲ ಏನಂದರೆ, ನಾನು ಕೊರತೆ ಪಡೆನು. ಕೊರತೆ ಎಂಬುದಾಗಿ ನಾನು ಸ್ವಲ್ಪ ಸೈಕಾಲಜಿ ಎಲ್ಲ ಕಲ್ತಿದ್ರಿಂದ, ಕೊರತೆ ಮನುಷ್ಯನಿಗೆ ಹೇಗೆ ಬರ್ತದೆ, ಶಾರೀರಿಕವಾಗಿ, ಮಾನಸಿಕವಾಗಿ ನನ್ನ ಹೆರಿಡಿಟ್ರಿ ಅಥವಾ ನನ್ನ ವಂಶದಿಂದ ಬರುವಂಥ ಗುಣಗಳು, ಅನೇಕ ವಿಷಯಗಳು ನನಗೆ ತಲೆಯಲ್ಲಿ ತುಂಬಿರ್ತದೆ. ಅದು ನನಗೆ ಕೊರತೆಯಾಗಿ ಕಾಣ್ತದೆ. ಆ ಕೊರತೆಯಾಗಿ ಕೂಡ ನಾನು ಕೊರತೆ ಪಡೆನು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಉದಾಹರಣೆಗೆ 103ನೇ ಕೀರ್ತನೆಯಲ್ಲಿ ಯೆಹೋವನು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಮೊದಲನೇ 5 ವಚನಗಳಲ್ಲಿ ನನಗೆ ಬರುವಂಥ ಕೊರತೆಗಳ ಕಾರಣ, ನನ್ನ ಪಾಪದ ಕೊರತೆ, ನನ್ನ ಅಸೌಖ್ಯದ ಕೊರತೆ ಮತ್ತು ನನ್ನ ತಿರಸ್ಕಾರ ಹೊಂದಿದಂಥ ಸ್ಥಿತಿ, ಕೈ ಬಿಟ್ಟಂಥ ಸ್ಥಿತಿ, ಆತನ ಪ್ರೀತಿಯು ಕೃಪೆಯನ್ನು ನನ್ನನ್ನು ಸಿಂಬಾಲಿಸಿದ್ದು, ನಂತರ ಆತ ನನಗೆ ಹದ್ದಿಗೆ ಬರುವಂತೆ ಯವನವನ್ನು ಕೊಟ್ಟು ಮಕ್ಕಳು ಎಂಬುದಾಗಿ ಕರೆಯುತ್ತಾನೆ. ಅದನ್ನು ದಯಮಾಡಿ ರೆಫರ್ ಮಾಡಿ ನೀವು ಓದಿದ್ರೆ ಗೊತ್ತಾಗ್ತದೆ. ಮುಂದುವರಿಸೋಣ. 23ನೇ ಕೀರ್ತನೆಯ ಅಲ್ಲಿ 2 ಭಾಗಗಳಾಗಿ ನಾವು ಧ್ಯಾನ ಮಾಡಿದೆ. ಮೊದಲನೇ 4 ವಚನಗಳಲ್ಲಿ, ಮೊದಲನೇ 22ನೇ ಕೀರ್ತನೆಯಲ್ಲಿ ಒಂದು ಹೆಸರು, ನನಗೆ ನೀತಿವಂತನು ಎಂಬಂಥ ಹೆಸರು ಸಿಕ್ಕಿದೆ. ಐ ಆಮ್ ಫ್ರೀ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್, ಪಾಪದ ಸಂಬಳವಾದ ನರಕದಿಂದ ನನಗೆ ಬಿಡುಗಡೆಯಾಗಿ. 23ನೇ ಕೀರ್ತನೆಯಲ್ಲಿ ನಾನು ಆತನ ಮಗನಾದಿಗೆ
ಮೊದಲನೇ 4 ವಚನಗಳಲ್ಲಿ ಪಾಪದ ಶಕ್ತಿಯಿಂದ ಬಿಡುಗಡೆಯಾಗಿ ಒಂದೊಂದಾಗಿ ವಿಷಯಗಳನ್ನು ತಿಳಿಸ್ತಾ ಬರ್ತಾನೆ. ನಾನು ಒಂದೊಂದಾಗಿ ಹೇಳಲಿಕ್ಕೆ ಇನ್ನೊಂದು ಪ್ರಾರಂಭ ಮಾಡಿಲ್ಲ, ಯಾಕಂದ್ರೆ ಅದು ಹಿನ್ನೆಲೆ ಮತ್ತೊಂದು ಸಾರ್ತಿ ನಾನು ಹೇಳಬೇಕು ಎಂಬುದಾಗಿ. ಮೊದಲನೇ 4 ವಚನದಲ್ಲಿ ಒಬ್ಬ ವಿಶ್ವಾಸಿ ಯೇಸು ಸ್ವಾಮಿನ ಅಂಗೀಕರಿಸಿದಂಥ ಒಂದು ಮಗು, ಅದು ಯೆಹೋವನ ಕುರುಬನೆಂಬುದು, ಅದು ಬೆಳೆಯುವಂಥ ಹಂತಕ್ಕೆ ಆತನು ಅದನ್ನು ತಗ್ಗಿಸಿ ತೋರಿಸ್ತಾನೆ. ಹಸಿರುಗಾವಲು ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀಸು ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನ ನಡೆಸ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರದ ಕೇಡಿಗೆ ಎದುರು. ಈ 4 ವಚನಗಳು ಮನುಷ್ಯನು ಬೆಳೆಯುವಂಥ ಮಗು, ಅದು ಇಂಡಿಪೆಂಡೆಂಟ್ ಆಗಿ ನಡೆಯುವಂಥ, ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಗಾಗಿ ಅದನ್ನು ಬೆಳೆಸ್ತಾನೆ. ಅದನ್ನು ಮುಂದೆ ನಾನು ವಿವರಿಸ್ಲಿಕ್ಕೆ ಹೋಗ್ತಾನೆ. ಆದರೆ 5 ಮತ್ತು 6ನೇ ವಚನದಲ್ಲಿ ವೈರಿಗಳ ಮುಂದೆಯೇ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆ ತುಂಬಿ ಹೊರಸೂಸ್ತದೆ. ನಿಶ್ಚಯವಾಗಿ ನಾನು ಜೀವಮಾನದೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸು, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿರ್ತೇನೆ ಎಂಬಂಥ ಆ 2 ವಚನಗಳು, ಕುರಿ ತಲೆ ತಗ್ಗಿಸಿ ನಡೆಯುವಂಥ ಕುರಿ ಅದು ತಲೆ ಮೇಲೆತ್ತುತ್ತದೆ, ಬರೀ ದೇವರನ್ನು ನೋಡುವಂಥ ರೀತಿಯಲ್ಲಿ ಬೆಳೀತದೆ. ಅದ್ರ ಏನರ್ಥ, ವೈರಿಗಳ ಮುಂದೆ ಎನ್ನುವಾಗ ದೇವರು ನನಗೆ ತೋರಿಸಿಕೊಟ್ಟಿದ್ದು ಈ ಆಶ್ರಯ ನಗರಗಳು. ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡಿದಂಥ ರೀತಿ ಆಶ್ರಯ ನಗರಗಳು, ಆ ಆಶ್ರಯ ನಗರಗಳಲ್ಲಿ 6 ಆಶ್ರಯ ನಗರಗಳನ್ನು ಅರ್ಥಗರ್ಭಿತವಾಗಿ ಅದನ್ನು ಮೊದಲೇ ಪ್ರವಾದಿಸಲ್ಪಟ್ಟಿದೆ. ಅದನ್ನು ಮೊದಲನೇದು ಕಾದೇಶ್, ಶೆಕೀಮ್, ಹೆಬ್ರೋನ್, ಬೆಚೇರ್, ರಾಮೋತ್, ಗೋಲಾನ್ ಎಂಬುದಾಗಿ ಅದಕ್ಕೆ ಒಂದೊಂದು ಅರ್ಥವೂ ಕೊಡಲ್ಪಟ್ಟಿದೆ. ಅರ್ಥವನ್ನು ನಾವು ಧ್ಯಾನ ಮಾಡುವಾಗ ದೇವರು ನಮಗೆ ಆ ವೈರಿಗಳ ಮುಂದೆಯೇ ನನಗೆ ಔತಣವನ್ನು ಸಿದ್ಧಪಡಿಸಿದ್ದು, ಕರ್ತನ ರಾತ್ರಿ ಭೋಜನ ಆ ಸಂದರ್ಭದಲ್ಲಿ ಶಿಷ್ಯರಿಗೆ ಅರ್ಥವಾಗಲಿಲ್ಲ. ಆ ಒಂದು ಉದಾಹರಣೆಗಾಗಿ ಆತನು ಕೊಟ್ಟನು. ಏನಂದರೆ, ಮೊದಲು ಅದು ಪರಿಶುದ್ಧ ಸ್ಥಳ ಯಾವುದು, ಆತನ ಸನ್ನಿಧಿ, ಮತ್ತು ಶೆಕೇಮ್ ಶಕ್ತಿಯುಳ್ಳ ಪ್ರದೇಶ, 3ನೇದು ಹೆಬ್ರೋನ್ ಅನ್ಯೋನ್ಯತೆ, ಬೆಚೇರ್ ಎಂಬುದಾಗಿ ಹೇಳುವ ಕೋಟೆ, ರಾಮೋತ್ ಎಂಬುದಾಗಿ ಹೇಳುವ ಉನ್ನತವಾದದ್ದು, ಗೋಲಾನ್ ಎಂಬುದಾಗಿ ಸಂತೋಷಕರವಾದಂಥ ಸ್ಥಳ. ಈ ವಿಷಯಗಳನ್ನು ನಾವು ಅದರ ಅರ್ಥದಲ್ಲಿ ನಾವು ನೋಡ್ಬೋದಾಗಿದೆ. ಹಾಗಿದ್ರೆ ಅಲ್ಲಿಗೆ ಬಂದಾಗ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಅಲ್ಲಿಗೆ ನಾನು ಪೂರ್ಣ ಬೆಳವಣಿಗೆ ಹೊಂದಿ ಪಾಪದ ತಿಳಿದಂಥ ಪಾಪಗಳಿಂದ ನಾನು ಬಿಡುಗಡೆ ಹೊಂದಿ ನನ್ನ ತಲೆಯನ್ನು ಮೇಲೆತ್ತಿ ನಾನು ಆತನ ಮಗನು ಎಂಬುದಾಗಿ 24ನೇ ಕೀರ್ತನೆಯಲ್ಲಿ ಆತನ ರಾಜಾದಿರಾಜನಾಗಿ ಬರುವಂಥ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವ ತಲೆಯನ್ನು ಎತ್ತುತ್ತೇನೆ. ಹಾಗಿದ್ರೆ ನಾನು ಅದನ್ನು ವಿವರ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಹಾಗಿದ್ರೆ ಒಬ್ಬ ಮನುಷ್ಯನು 4ನೇ ವಚನದವರೆಗೂ ಒಂದು ಭಾಗ, ಅದನ್ನು ಬೆಳೆಯುವಂಥ ಭಾಗ, ಅದರಲ್ಲಿ ಪಾಪ ಮಾಡುವಂಥ ಸ್ವಭಾವ ಇದೆ, ಪಾಪ ಮಾಡುವಂಥ ಸ್ಥಿತಿಯಲ್ಲಿ ತಿಳಿದು ಮಾಡುವಂಥ ಸ್ವಭಾವ ಇದೆ. ಅದಕ್ಕೆ ಪರಿಹಾರ ಕೂಡ ಒಲ್ಲಲ್ಲೇ ತೋರಿಸ್ತಾ ಬರ್ತಾ ಇದ್ದಾನೆ. ಕಡೆಯಲ್ಲಿ ಎಲ್ಲಿಗೆ ಬರ್ತಾನೆ, ಆತನು ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸೋದು. ನಾನು ಆತನ ಸನ್ನಿಧಿಗೆ ಬರುವಾಗ ಯೇಸು ಸ್ವಾಮಿ ಹತ್ರ 2 ರೀತಿಯ ಜನರಿದ್ರು. ಒಂದು, ಆತನ ಶಿಷ್ಯರಿದ್ರು, ಅರ್ಥವಾಗದೇ ಇದ್ದರೂ ಆತನ ರಾತ್ರಿ ಭೋಜನ ಸಂದರ್ಭದಲ್ಲಿದ್ದರು. ಅರ್ಥವಾಗುವ ಯೇಸು ಸ್ವಾಮಿಯನ್ನು ಬಾಹ್ಯ ರೀತಿಯಲ್ಲಿ ಪ್ರಾಪಂಚಿಕವಾಗಿ ಅರ್ಥ ಮಾಡಿಕೊಂಡ ವಿದ್ಯಾವಂತನಾದಂಥ ಮತ್ತು ಯಹೂದ್ಯನಾದಂಥ, ಯೆರೂಸಲೇಮಿಗೆ ಬಹಳ ಸಮೀಪದಲ್ಲಿದ್ದಂಥ ಆ ಇಸ್ಕರಿಯೋತ್ ಎಂಬ ಊರಿನಿಂದ ಬಂದಂಥವನು ಯೇಸು ಸ್ವಾಮಿಯನ್ನು ಬಾಹ್ಯ ರೀತಿಯಲ್ಲಿ ಪ್ರಾಪಂಚಿಕ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಯೇಸು ಸ್ವಾಮಿನ ರಾಜಾದಿರಾಜನಾಗಿ ನೋಡಬೇಕೆಂಬುದಾಗಿ ಅನೇಕ ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಆದರೆ ಕಡೆಯಲ್ಲಿ ಆತನು ರಿಪೆಂಟ್ ಆಗಲಿಲ್ಲ. ಆದ್ದರಿಂದ ಅಂದರೆ ಪಶ್ಚಾತ್ತಾಪ ಪಟ್ಟ, ಆದರೆ ಮಾನಸಾಂತರ ಪಡಲಿಲ್ಲ. ಆದರೆ ಆ ಶಿಲ್ಬೆಯಲ್ಲಿ ಕಳ್ಳನು ಮಾನಸಾಂತರ ಪಟ್ಟು ದೇವರ ಸನ್ನಿಧಿಗೆ ಹೋದ್ನು. ಆದರೆ ಇವನು ಹಾಗೆ ಮಾಡಲಿಲ್ಲ, ತಾನು ನೇಣ ಹಾಕಿಕೊಂಡು ಸತ್ತ. ನಾನು ಅದನ್ನು ತಿಳಿಸ್ತೇನೆ, ಅದನ್ನು ವಿವರಣೆ ನಾನು ಮುಂದೆನೇ ತಿಳಿಸ್ತೇನೆ. ಹಾಗಿದ್ರೆ 22ನೇ ಕೀರ್ತನೆ, ದ ಫ್ರೀ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್, ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆಯಾಗುವಂಥ ಶಿಲ್ಬೆಯ ಕೀರ್ತನೆ ಅದು. ಮತ್ತು ಶಿಲ್ಬೆ ಯೇಸು ಸ್ವಾಮಿಯ ಮರಣ ಘೋರವಾದ ಮರಣ, ಬರೀ ಸಾಮಾನ್ಯವಾದಂಥ ಮರಣ ಅಲ್ಲ,
ಒಬ್ಬ ಮನುಷ್ಯನು ಸಹಿಸಲು ಸಾಧ್ಯವಿಲ್ಲದಂಥ, ನನ್ನಂಥವನು ಸಾಧ್ಯವಿಲ್ಲದಂಥ ಸ್ಥಿತಿ ಯೇಸು ಸ್ವಾಮಿ ಅನುಭವಿಸಿದ್ರು. ಅದನ್ನು ನೋಡುವಾಗ ಆತನ ಎಷ್ಟೊಂದು ನಾವು ಸುಮ್ಮನೆ ಹೇಳ್ತೇವೆ, ಸ್ವಾಮಿ ನೀನು ಶಿಲ್ಬೆಯಲ್ಲಿ ಸತ್ತಿದ್ದು ನನ್ನ ಪಾಪ ಪರಿಹಾರಕ್ಕಾಗಿ ಎಂಬುದಾಗಿ ಒಂದೇ ಸೆಂಟೆನ್ಸಲ್ಲಿ ನಾವು ಹೇಳ್ತೇವೆ. ಅದನ್ನು ಧ್ಯಾನ ಮಾಡುವಾಗ ನನ್ನ ಹೃದಯ ಅಂತರಾಳದಿಂದ ಉಕ್ಕಿ ಬರ್ತದಲ್ವೇ. ಮತ್ತು ಆತನ ಪುನರುತ್ಥಾನದ ದೆಸೆಯಿಂದ ನಾನು ಆತನ ಮಗನು ಎಂಬುದಾಗಿ, ಆತನ ಮಗು ಆತನ ಚೈಲ್ಡ್ ಎಂಬುದಾಗಿ ಹೇಳಿಕೊಳ್ಳುವಂಥ ಸ್ಥಿತಿಗೆ ಬರ್ತದೆ. ಮೊದಲನೇ 4 ವಚನದಲ್ಲಿ ಅತಿ ಸಾಮಾನ್ಯವಾಗಿ ನನಗೆ ಕಾಡುವಂಥ ಬೆಳವಣಿಗೆಯ ಹಂತದಲ್ಲಿರುವಾಗ, ಆ ಬೆಳವಣಿಗೆಯ ಹಂತದಲ್ಲಿ ನನಗುಂಟಾಗುವಂಥ ತಿಳಿದೆಯೋ ಮಾಡುವಂಥ ಅನೇಕ ತಪ್ಪುಗಳು, ಅಥವಾ ನನಗೆ ಅದು ಸರಿ ಎಂಬುದಾಗಿ ಕಾಣುವಂಥ ನನ್ನ ಹಿನ್ನೆಲೆ, ಅಥವಾ ನನ್ನ ವಂಶದಿಂದ ಬಂದಂಥ ಹುಟ್ಟಿನಿಂದ ಬಂದಂಥ ಗುಣದ ಕೆಲವಾರು ವಿಷಯಗಳನ್ನು ನಾನು ಅದನ್ನು ತೆಗಿತೇನೆ. ಅದನ್ನು ಹೋಗ್ಲಾಡಿಸ್ತದೆ. ಎಲ್ಲಿಯವರೆಗೆ 4 ವಚನಗಳು. ಅದು ಯಾವಾಗ ಅದು ಫ್ರೀ ಫ್ರಮ್ ದ ಪವರ್ ಆಫ್ ಸಿನ್, ಪಾಪದ ಸಂಬಳವಾದಂಥ ಪಾಪದ ಶಕ್ತಿಯಿಂದ ನನಗೆ ಬಿಡುಗಡೆ. ಮೊದಲನೇದು ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ. ಎರಡನೇ ಪಾಪದ ಶಕ್ತಿಯಿಂದ ನನ್ನನ್ನು ನೂತನಪಡಿಸುತ್ತಾ ಬರುತ್ತಾರೆ. ಹಾಗಿದ್ರೆ 5-6ನೇ ವಚನದಲ್ಲಿ ನಾನು ಆತನ ಬಂದು ನನ್ನ ಪಾತ್ರೆ ತುಂಬಿ ಹೊರಸೂಸುವಂಥ ಸ್ಥಿತಿಗೆ ನಾನು ಬರ್ತೇನೆ. ಫುಲ್ಲಿ ಮೆಚೂರ್ಡ್ ಕ್ರಿಶ್ಚಿಯನ್ ಆಗ್ತೇನೆ, ವಿಶ್ವಾಸ ಆಗ್ತೇನೆ. ಜೊತೆಯಲ್ಲಿ ಶಿಲ್ಬೆ ಇರ್ತದೆ, ರಕ್ತ ಇರ್ತದೆ. ಮತ್ತು 6ನೇ ವಚನದಲ್ಲಿ ನಿಶ್ಚಯವಾಗಿ ನನ್ನ ಜೀವಮಾನದೆಲ್ಲ ಶುಭವೂ ಕೃಪೆಯು. ಅಲ್ಲಿ ಕೂಡ ಕಡೇ ಟೆಸ್ಟಿಂಗ್, ನಮ್ಮನ್ನು ಪರೀಕ್ಷೆ ಮಾಡುವಂಥ ಕಡೇ ವಿಷಯ. ನಾವು ಮುಂದೆ ಅದನ್ನು ವಿವರಿಸ್ತೇನೆ. ಅದಾದ ನಂತರ ನನ್ನ ದೃಷ್ಟಿ ಎಲ್ಲಿಗೆ ಹೋಗ್ತದೆ? ಮೇಲೆ ನೋಡ್ತದೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಅಲ್ಲಿವರೆಗೂ ಹಾಕಿದವನು, ಅದರ ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ ಎಂದು. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಎಂಥವನು ಯೋಗ್ಯನು? ಓದ್ತಾ ಬರ್ತಾ ಇದ್ದಾಗ 24ನೇ ಕೀರ್ತನೆಯಲ್ಲಿ ಓದಿ ಬರುವಾಗ ನನ್ನ ದೃಷ್ಟಿಯೆಲ್ಲ ಪರಲೋಕದ ಕಡೆಗೆ ಹೋಗ್ತದೆ. ನನ್ನ ಪರಲೋಕ ನಾನು ಹೇಲೋಕದ ಸ್ಥಿತಿ ಅಲ್ಲ. ನಾನು ಪಾಪದ ಜೊತೆಯಲ್ಲಿ ಜಂಜಾಡುವಂಥ, ನಾನು ಹೋರಾಡುವಂಥ, ಅಥವಾ ನಾನು ಕುಗಿದವನಾಗಿ ಹೋಗುವಂಥದ್ದಲ್ಲ. ಆ ಪರಲೋಕವನ್ನು ಕುರಿತು ಹೇಳುವಂಥದ್ದು. ಮತ್ತು ಅಲ್ಲಿಂದ ಮುಂದೆ ನೋಡುವಾಗ, ಓದುವಾಗ 7 ಮತ್ತು 9ನೇ ವಚನದಲ್ಲಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಇಹಲೋಕಕ್ಕೆ ಬಂದ ಹಾಗೆ ಮನುಷ್ಯನಾಗಿ ಬರುವುದಿಲ್ಲ, ಆತನ ರಾಜಾದಿರಾಜನಾಗಿ ಬರ್ತಾನೆ ಎಂಬುದಾಗಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಆತನು ರಾಜಾದಿರಾಜನಾಗಿ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗ್ಲಿಕ್ಕಾಗಿ ಬರ್ತಾನೆ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಅರಸನು ಯಾರು ಎಂಬುದಾಗಿ ಕೇಳುವುದು, ಆತನು ಬಲಿಷ್ಠನು, ವಿಶೇಷ ಪರಾಕ್ರಮಿ ಆಗಿರುವ ಯೆಹೋವನೇ, ಯುದ್ಧ ವೀರನಾಗಿರುವಂಥ ಯೆಹೋವನೇ. ಅದರಲ್ಲಿ ಆತನ ಬಲಿಷ್ಠತನ, ಆತನ ಶಕ್ತಿಯನ್ನು ಇಲ್ಲಿ ಆತನನ್ನು ಶಿಲ್ಬೆಗೆ ಹಾಕಿ ಕೊಂದರು. ಆತನನ್ನು ಮಾರ್ಕನ್ ಸುವಾರ್ತೆಯಲ್ಲಿ ಆತನ ಸ್ಥಿತಿ ನೋಡುವಾಗ, ಪಟಾಲಮನ್ನೆಲ್ಲ ಕರೆದ್ರು, ಜನಗಳೆಲ್ಲ ಬಂದಿದ್ರು. ಆ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಅನೇಕರು, ಆ ಪಸ್ಕ ಹಬ್ಬದ ಸಮಯಕ್ಕಾಗಿ ಅನೇಕರು ಬಂದಿದ್ರು. ಆ ಗುಂಪು ಬಂದಿತ್ತು. ಯೇಸು ಸ್ವಾಮಿನ ಕರ್ಕೊಂಡೋಗಿ ಆತನನ್ನು ಪಿಲಾತನ ಬಳಿಗೆ ತರುವಾಗ, ನಾವು ಅದನ್ನು ನಿಧಾನವಾಗಿ ಆ ಮಾರ್ಕನ್ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಪಿಲಾತನ ಬಳಿಗೆ ಇರುವಾಗ ಅದನ್ನು ಹೀಗೆ ಯೋಚನೆ ಮಾಡಿ ಯೇಸು ಸ್ವಾಮಿಗೆ ಶಿಲ್ಬೆ ಹಾಕಿಸೋದು ಬಿಟ್ಟು ಆತನ ರಾಜಾದಿರಾಜನಾಗಿ ಚಿತ್ರವನ್ನು ಅವರು ತೋರಿಸಿದ್ರು. ಅದು ಅಪಹಾಸ್ಯವಾಗಿ ತೋರಿಸಿದ್ರು. ಅಲ್ಲಿ ನೋಡುವಾಗ ಆತನಿಗೆ ಕಿರೀಟ ಹಾಕಿದ್ರು, ಅದು ವಜ್ರದ ಕಿರೀಟ, ಚಿನ್ನದ ಕಿರೀಟ ಹಾಕಿದ್ರು, ಮುಳ್ಳಿನ ಕಿರೀಟ ಹಾಕಿದ್ರು. ಮತ್ತೆ ಆತನಿಗೆ ಕೆಂಪು ವಸ್ತ್ರವನ್ನು ಅಪಹಾಸ್ಯಕ್ಕಾಗಿ ಹಾಕಿದ್ರು. ಸಾಧಾರಣ ಕೆಂಪು ವಸ್ತ್ರ ಹಾಕುವಾಗ ರಾಜಾದಿರಾಜನಿಗೆ ಹಾಕುವಂಥದ್ದು, ಅಥವಾ ರಾಜ್ಯಾಭಿಷೇಕ ಮಾಡುವಂಥವರಿಗೆ ಹಾಕುವಂಥದ್ದು. ಮತ್ತೆ ಅದಲ್ಲದೆ ಆತನಿಗೆ ಕೈಗೆ ದೊಣ್ಣೆ ಕೊಟ್ಟರು. ಕೈಗೆ ಕೊಡಲಿಲ್ಲ, ಆ ದೊಣ್ಣೆಯಿಂದ ಹೊಡೆದ್ರು, ತಲೆ ಮೇಲೆ ಹೊಡೆದ್ರು. ಆತನಿಗೆ ಕೈಗೆ ಕೊಡಬೇಕಾಗಿತ್ತು, ಅಧಿಕಾರವನ್ನು ಕೊಡಬೇಕಾಗಿತ್ತು. ಮತ್ತೆ ಅಲ್ಲಿಂದ ಮುಂದೆ ನೋಡುವಾಗ ಅವರ ಮುಂದೆ ಅಡ್ಡ ಬೀಳ್ಬೇಕಾಗಿತ್ತು. ಆದರೆ ಅವರು ಅಪಹಾಸ್ಯವಾಗಿ ಅಡ್ಡ ಬಿದ್ರು. ಮುಂತಾದವುಗಳನ್ನು ನಾವು ಮಾರ್ಕನ್ ಸುವಾರ್ತೆಯಲ್ಲಿ ನೋಡ್ತೇವೆ. ನಾವು ನೋಡುವಾಗ ಕಡೆಯದಾಗಿ ಆತನಿಗೆ ಶಿಲ್ಬೆಗೆ ಬಟ್ಟೆಯನ್ನು ತೆಗೆದು ಅಪಮಾನ ಮಾಡಿ ಶಿಲ್ಬೆಗೆ ಹಾಕಿದ್ರು ಎಂಬುದಾಗಿ ನೋಡ್ತೇವೆ. ಆದ್ರೆ ಇಲ್ಲಿ ನೋಡುವಾಗ 24ನೇ ಅಧ್ಯಾಯದಲ್ಲಿ ನೋಡುವಾಗ ಆತನ ಪೂರ್ತಿ 10 ವಚನಗಳು ಆತನನ್ನ ವರ್ಣಿಸುವಂತ ಸ್ಥಿತಿ. ಯಾವಾಗ
ಆತನು ಎರಡನೇ ಬರೋಣದ ಸಮಯದಲ್ಲಿ ಆತನನ್ನು ದ್ವಾರಗಳೇ ಉನ್ನತವಾಗಿರಿ, ಪುರಾತನ ತೆರೆದುಕೊಂಡಿರಿ. ಆತನು ಈ ಲೋಕಕ್ಕೆ ಮೊದಲನೇ ಸಾರಿ ಬಂದಾಗ ಹೇಗೆ ಆತನು ಬೀದಿಯಲ್ಲಿ, ಒಂದು ವೇಳೆ ಗೋದಲಿಯಲ್ಲಿ ಹುಟ್ಟಿದ್ರು ಎಂಬುದಾಗಿ ನಮಗೆಲ್ಲರಿಗೂ ನಾವು ಆಲೋಚನೆ ಆದರೆ ಇಲ್ಲ, ಗೋದಲಿಯಲ್ಲಿ ಸ್ಥಳವಿಲ್ಲದ ಕಾರಣ ಆತನನ್ನು ಕೊಟ್ಟಿಗೆಯಲ್ಲಿ ಛತ್ರದಲ್ಲಿ ಸ್ಥಳವಿಲ್ಲದಿದ್ದರಿಂದ ಗೋದಲಿಯಲ್ಲಿ ಮಲಗಿಸಿದ್ರು ಎಂಬುದಾಗಿದೆ. ಹಾಗಿದ್ರೆ ಯೇಸು ಸ್ವಾಮಿ ಹುಟ್ಟಿದ್ದು ಬೀದಿಯಲ್ಲಿರಬಹುದು. ಆತನು ಅಲ್ಲಿ ಹುಟ್ಟಿದ ಗೋದಲಿಯಲ್ಲಿ ನೋಡಿದ್ರು. ಮತ್ತೆ ಜೋಯಿಸರ್ ಅವರೆಲ್ಲ ಒಂದು 2 ವರ್ಷ ಆದಮೇಲೆ ಬಂದರು. ಆದರೆ ನಾವು ಸಾಧಾರಣ ಕ್ರಿಸ್ಮಸ್ ಕಾರ್ಡ್ ಅಥವಾ ಆಚರಿಸುವಂಥ ಸ್ಥಿತಿ ನೋಡುವಾಗ ಗುರುಬರನ್ನು ನೋಡ್ತೇವೆ, ಜೋಯಿಸರನ್ನು ನೋಡ್ತೇವೆ, ಆತನಿಗೆ ನಕ್ಷತ್ರವನ್ನೆಲ್ಲ ನೋಡ್ತೇವೆ. ಅಲ್ಲ, ಆತನು ಬೀದಿಯಲ್ಲಿ ಬೆತ್ಲೆಹೇಮ್ನಲ್ಲಿ ಆತನು ಹುಟ್ಟಿದ್ದನ್ನು ನೋಡ್ತೇವೆ. ಇರಲಿ, 24ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಏನಂದರೆ, ಮೊದಲನೇದು ಫ್ರೀ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್, ಪಾಪದ ಸಂಬಳವಾದ ನರಕದಿಂದ ಬಿಡುಗಡೆ ಮಾಡಿ ನನಗೆ ನೀತಿವಂತನು ಎಂಬುದಾಗಿ ಹೆಸರನ್ನು ಕೊಟ್ಟಂಥ ವಿಷಯ. ಮತ್ತು 23ನೇ ವಚನದಲ್ಲಿ ಪಾಪದ ಶಕ್ತಿಯಿಂದ ಬಿಡುಗಡೆ ಕೊಡಲಿಕ್ಕೆ ಆತನು ಒಂದೊಂದು ವಚನವಾಗಿ ತಿಳಿಸುವಂಥದ್ದು. ಆ ಒಂದೊಂದು ವಚನ ನಾನು ಪ್ರಸಂಗ ಮಾಡುವುದ ನಾನು ಟಿ ವಿಯಲ್ಲಿ 24 ಅರ್ಧ ಗಂಟೆ ಪ್ರೋಗ್ರಾಮ್ 6 ಚಾನಲ್ನೇ ಕೊಟ್ಟೆ. ಆದರೆ ಈಗ ಅದನ್ನು ಇನ್ನೂ ನೋಡುವಾಗ 24 ಅಲ್ಲ 48 ನನಗೆ ಮಾಡ್ಬೋದೆ, ಅಷ್ಟೊಂದು ವಿಷಯಗಳು ದೇವರು ನನಗೆ ತೋರಿಸ್ತಾನೆ. ಸರಿ, 23ನೇ ಕೀರ್ತನೆ ಪಾಪದ ಶಕ್ತಿಯಿಂದ ಬಿಡುಗಡೆ. ಅದರ ಅರ್ಥ ಏನು? ಸ್ಯಾಂಕ್ಟಿಫಿಕೇಶನ್, ಶುದ್ಧೀಕರಣ ಕೊಡಲಿಕ್ಕಾಗಿ. ನೆನ್ಪಿಡಿ, ಮೊದಲನೇದು ಪಾಪದ ನೀತಿವಂತನೆಂಬ ನಿರ್ಣಯ ಕೊಡಲಿಕ್ಕಾಗಿ. 23ನೇ ಕೀರ್ತನೆ ಪಾಪದ ಶುದ್ಧೀಕರಣಕ್ಕಾಗಿ. 3ನೇದು ಫ್ರೀ ಫ್ರಮ್ ದ ಪ್ರೆಸೆನ್ಸ್ ಆಫ್ ಸಿನ್, ಪಾಪದ ಸಮ್ಮುಖದಿಂದಲೇ ಬಿಡುಗಡೆಯಾಗಿ ನನಗೆ ಮಾರ್ಪಾಟು ಕೊಟ್ಟು ನಾನು ಆತನ ಸನ್ನಿಧಿಯಲ್ಲಿ ನಾನು ನೀತಿವಂತನು ಎಂಬುದಾಗಿ ಹೋಗುವಂಥ ವಿಷಯವನ್ನು ತಿಳಿಸೋದು. ಇದು ರಕ್ಷಣೆಯ 3 ಹಂತಗಳು. ನಾನು ಹೇಳಿದೆ, ಸತ್ಯವೇದದಲ್ಲಿ 4 ವಿಧವಾದಂಥ ಸತ್ಯತೆಗಳನ್ನು ನಾವು ವಿಂಗಡಿಸಿ ಓದಬೇಕಾಗಿದೆ. ನಾವು ಮಕ್ಕಳಿಗೆ ಅಥವಾ ಬೈಬಲ್ ಸ್ಟೂಡೆಂಟ್ಸ್ಗೆ ಇದನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದು ಆಗಿದೆ. ನನಗೆ ಆರಂಭದಲ್ಲಿ ದೇವರ ಚಿತ್ತದಿಂದ ನನಗೆ ಸಿಕ್ಕಿದ್ದು ಈ ರೀತಿಯಾಗಿ. ಹೇಗೆ? ಮೊದಲನೇದು ಏನು, ಅಸ್ತಿವಾರದ ಸತ್ಯತೆಗಳು ಅಥವಾ ಫಂಡಮೆಂಟಲ್ ಟ್ರೂತ್ಸ್ ಎಂಬುದಾಗಿ. ಅದನ್ನು ನಾವು ಯೆಶಾಯನ ಗ್ರಂಥದಲ್ಲಿ ಹಾಕಿರುವ ಅಸ್ತಿವಾರ ಯೇಸು ಕ್ರಿಸ್ತನ ಅನೇಕ ಕಡೆಗಳಲ್ಲಿದೆ. ಯೇಸು ಕ್ರಿಸ್ತನನ್ನು ನಾವು ಅಸ್ತಿವಾರವಾಗಿ ಸ್ವೀಕರಿಸುವಾಗ ನಾವು ಮಕ್ಕಳಿಗೆ ಹಾಡ್ತೇವೆ ನನ್ನ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ ಆ ಬಂಡೆ ಅಂತ ಮಕ್ಕಳಿಗೆ ಹೇಳಿಕೊಡ್ತೀವಿ. ಅದರ ಸತ್ಯತೆ ಏನಂದರೆ, ನಮ್ಮ ಒಂದು ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಇರುವಂಥದ್ದು. ಈ ದಿವಸ ಭಾಳ ಕಡೆಗಳಲ್ಲಿ ಈ ಸ್ವಾರ್ಥ್ಯ, ಈ ಯೇಸು ಸ್ವಾಮಿಯನ್ನು ಅಂಗೀಕರಿಸುವಂಥ ವಿಷಯವನ್ನು ತಾತ್ಸಾರ ಮಾಡ್ತಾರೆ. ಎಲ್ಲರೂ ನೆನೆಸೋದು ನಾವೆಲ್ಲ ವಿಶ್ವಾಸಿಗಳು ಎಂಬುದಾಗಿ. ಆದರೆ ಈಗ ಬರುವಂಥ ಅನೇಕರಿಗೆ ಸ್ವಾರ್ಥ ಇರುವುದಿಲ್ಲ. ಬರೀ ದೇವರ ವಾಕ್ಯದ ಕ್ರಿಶ್ಚಿಯನ್ನ ವಿಷಯಗಳು ಮಾತ್ರ ತಿಳಿಸಲ್ಪಡ್ತದೆ. ಸ್ವಾರ್ಥನೇ ಹೇಳ್ತಾ ಇಲ್ಲ. ನಾನು ಯಾರನ್ನು ಟೀಕಿಸ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ. ಆದರೆ ನಾವು ಹೇಳುವಾಗ ನಾವು ಮಕ್ಕಳಿಗೆ ಸಂಡೇ ಸ್ಕೂಲ್ ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡುವಾಗ ಹೀಗೆ ಕೊಡ್ತೇವೆ. ಯಾವಾಗಲೂ ಎಷ್ಟೇ ನಾವು ಪಾಠ ಮಾಡಿದ್ರು 2 ವಿಷಯಗಳ ತಲೆಯಲ್ಲಿ. ಒಂದು ಸ್ವಾರ್ಥ, ಯಾರಿಗೆ ರಕ್ಷಣೆ ಹೊಂದದಂಥ ಮಕ್ಕಳಿಗೆ ಸ್ವಾರ್ಥ ಬರಬೇಕು. ಅದೇ ಸಮಯದಲ್ಲಿ ರಕ್ಷಣೆ ಹೊಂದಿದಂಥ ಮಕ್ಕಳಿಗೆ ಕ್ರಿಸ್ತಿಯ ಬೆಳವಣಿಗೆಗಾಗಿ ಹೇಳಬೇಕು ಎಂಬುದಾಗ ಆ ಕಥೆಯನ್ನು ವಿವರಿಸಿ ಅಥವಾ ಸರಿಯಾದಂಥ ರೀತಿಯಲ್ಲಿ ಅದನ್ನು ನಾವು ಕೊಡುವಂತೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಈ ದಿವಸ ಸಂಡೇ ಸ್ಕೂಲ್ ಟೀಚರ್ಸ್ ಇಲ್ಲ. ಸಂಡೇ ಸ್ಕೂಲ್ ಎಂಬುದಾಗಿ ಹೇಳುವಾಗ ಬರೀ ಹಾಡುವಂಥದ್ದು, ಅರ್ಥವಿಲ್ಲದಂಥ ಹಾಡುಗಳು. ಎಷ್ಟೋ ಕಡೆಯಲ್ಲಿ ನಾವು ಕೊಡುವಂಥ ಹಾಡು ಮಕ್ಕಳು ಹೀಗೆ ಆಡ್ತಾರೆ. ನಿನ್ನ ಪ್ರೀತಿ ಯಾವುದು, ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು ಎಂಬುದಾಗಿ ಹಾಡ್ತಾರೆ. ಅದನ್ನು ಬೇರೆಯವ್ರ ಕ್ರೈಸ್ತೇತರ ಕೇಳುವಾಗ ಇವ್ರಿಗೂ ಕೂಡ ಇವರ ದೇವ್ರಿಗೂ ಬಾಲ ಇರ್ಬೋದೇನೋ ಅಂತೇಳಿ. ಮತ್ತು ಇನ್ನೊಂದು ಕಡೆ ಒಬ್ಬರು ದೊಡ್ಡ ಸೇವಕರು ಹೇಳಿದರು, ನಾವು ಹಾಡುವಂಥದ್ದು ಹೀಗೆ ಆಡ್ತೇವೆ. ಏನಂದರೆ, ಕರ್ತಾಯ ಚರಿಸು ನಿನ್ ಬಾಲ ತೋರಿಸು. ಒಂದು ವೇಳೆ
ನಾವು ಪಬ್ಲಿಕ್ ಆಗಿ ಹಾಡುವಾಗ ನಮ್ಮ ಹೃದಯದಲ್ಲಿರ್ಬೋದು, ಆದರೆ ಕೇಳುವಂಥವ್ರಿಗೆ ಹೇಗೆ ಕಾಣಿಸ್ಬೇಕು ಮತ್ತು ಹೇಳುವಾಗ ನಾವು ಬಾಯ್ಪಾಠದ ವಚನ ಹೇಳುವಾಗ ಅರ್ಥಗರ್ಭಿತವಾಗಿ ಹೇಳಬೇಕು. ನಾನು ಒಂದು ಕಡೆ ಸಂಡೇ ಸ್ಕೂಲ್ ಒಂದು ಹಳ್ಳಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೆ. ಹೇಳ್ಕೊಡುವಾಗ ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಅವರಿಗೆ ಹೇಳಿದೆ, 2ನೇ ವಚನದಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧಪಡಿಸಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಬಾಯ್ಪಾಠ ಕಲಿತು ಮುಂದಿನ ವಾರ ಹೇಳಬೇಕು ಎಂಬುದಾಗಿ ಅದನ್ನು ಬಾಯ್ಪಾಠ ಮಾಡಿಸಿದೆ. ಆದರೆ ನನಗೆ ಅವರಿಗೆ ಅದನ್ನು ವಿವರಿಸಲಿಕ್ಕೆ ಸಮಯ ಸಿಗಲಿಲ್ಲ. ಸರಿ, ಮುಂದಿನ ವಾರ ಹೇಳ್ಬೋದಲ್ಲ ಅಂತ ಹೋದೆ. ನಾನು ಮುಂದಿನ ವಾರ ಹೋದಾಗ ಅವ್ರು ಕೇಳಿದೆ, ಕಳೆದ ವಾರ ನೀವು ಬಾಯ್ಪಾಠ ಕಲಿಸಿದ್ದು ಹೇಳ್ಬೋದಾ ಅಂತ. ಒಬ್ಬ ಹೆದ ಕೈ ತೋರಿಸಿ ಅಂತ ಹೇಳುವಂತ ಅವನು ಕೈ ಕಟ್ಟಿ ಹೀಗೆ ಹೇಳ್ದ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಗಡಾರಿಗಳಿದೆ ಅಂದ. ಅವನು ಗಡಾರಿ ಅಂದರೆ ಈ ಆರೆಕೋಲ್ ಅಂತ ಹೇಳ್ತಾರೆ, ಅಥವಾ ಕ್ರೋಬಾರ್ ಎಂಬುದಾಗಿ ಹೇಳ್ತಾರೆ, ನೆಲ ಅಗಿಯುವಂಥದ್ದು. ಅವನು ರೈತರ ಮಗ, ಅವನಿಗೆ ಅವರ ತಂದೆ ಮನೆಯಲ್ಲಿ ಅನೇಕ ಕ್ರೋಬಾರ್ಗಳಿತ್ತು. ಬಿಡಾರ ಎಂಬುದನ್ನು ನಾನು ವಿವರಿಸಲಿಲ್ಲ. ನಂತರ ನನಗೆ ಫೀಲ್ ಆಯಿತು, ನಾನು ಪ್ರತಿಯೊಂದನ್ನು ಹೇಳಿಸ್ಬೇಕಾಗಿದೆ. ಹಾಡುವಾಗಲೂ ಅಷ್ಟೇ. ಒಂದು ಕಡೆ ಈಗ ರೀಸೆಂಟ್ ಒಂದು 10 ವರ್ಷದ ಹಿಂದೆ ನಾನು ಬೆಂಗಳೂರಿನಲ್ಲಿ ಬರುವಾಗ ಒಬ್ಬ ಯವನಸ್ಥ ಬಂದು, ಅಣ್ಣಯ್ಯ ಹೇಗಿದ್ರಿ, ನೀವು ಆ ದಿವಸ ಹೇಳ್ಕೊಟ್ಟಂಥ ಹಾಡು ಈ ದಿವಸ ಕೂಡ ನನಗೆ ನೆನಪು ಬರ್ತದೆ, ಯಾವಾಗಲೂ ಹಾಡ್ತೇನೆ. ಯಾವ ಹಾಡಪ್ಪ ಅಂತ ಅನ್ನುವಾಗ ಅದೇ ಹೇಳ್ದ, ಏನು, ನಿನ್ನ ಪ್ರೀತಿ, ಇದು ಹೇಳ್ದ, ನನ್ನ ಕರ್ತ ನಿನ್ನ ಪ್ರೀತಿಸುವನು ನನ್ನ ಪ್ರಾಣ ಪ್ರಿಯನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ನಿನ್ನ ಪ್ರೀತಿಸುವನು ನನ್ನ ಜೀವದ ಅರಸೆ ಅಂತ ಹಾಡುವಾಗ, ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯ ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೇ ಅಂತ ಹಾಡುವಾಗ ಪೂರ್ಣ ಹೃದಯದಿಂದ ಅವನ ಹಾಡಿದ್ದೇನೆಂದರೆ, ನಿನ್ನ ವಾಕ್ಯ, ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವಲ್ಲ, ಕ್ಷಮಿಸಿ, ಅದರಲ್ಲಿ ಹೀಗಿದೆ ಹಾಡುವಾಗ, ನಿನ್ನ ಪ್ರೀತಿ ನನಗೆ ತಿಳ್ನೀರು ಪಾನವಾಗುತ್ತದೆ, ತಂದೆಯ ಮನೆಯೋಳು ಅಂತ ಹಾಡಬೇಕಾಯ್ತು. ಆದರೆ ಅವನು ಹಾಡಿದ್ದೇನೆಂದರೆ, ಅವರ ಮನೆ ಎದುರುಗಡೆ ಎಳ್ನೀರು ಮಾರ್ತಾ ಇದ್ರಂತೆ. ಅವನು ಹಾಡಿದ್ದು ಎಳ್ನೀರು ಪಾನವಾಗುತ್ತದೆ. ಕಾರಣ ಏನಂದರೆ, ನಾವು ಹೇಳಿಕೊಡುವಾಗ ದೊಡ್ಡವರಿಗಾಗಿ ಹಾಡುವಾಗ ಪರಿಜ್ಞಾನ ಇಲ್ಲದೆ ಈ ರೀತಿಯಾಗಿ ಹಾಡ್ತೇವೆ. ನಾನು ಯಾರನ್ನು ಕಾಮೆಂಟ್ ಮಾಡ್ತಲ್ಲ, ಕ್ಷಮಿಸಿ. ಎಷ್ಟೋ ಕಡೆಗಳಲ್ಲಿ ನಾನು ತಿದ್ದಿದ್ದೇನೆ. ಕೆಲವರು ಹೇಳ್ತಾರೆ ಹಾಡುವಾಗ ಅಥವಾ ಓದುವಾಗ, ದೇವರೇ ದೇವಾಲಯ ಎಂಬುದಾಗಿ ಹೇಳ್ತಾರೆ. ದೇವಾಲಯ ಅನ್ನುವಾಗ ಕುದುರೆಲಾಯ ನೆನಪಿಗೆ ಬರ್ತದಲ್ವೇ? ಹೀಗೆ ನಾವು ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿಸಲಿಲ್ಲ ಆದರೆ ಅಪಾರ್ಥಗಳು ಬರಲಿಕ್ಕೆ ಸಾಧ್ಯತೆ ಇರಲಿ. ನಾನು ವಿಷಯಕ್ಕೆ ಬರ್ತೇನೆ. ಹಾಗಿದ್ರೆ 22ನೇ ಕೀರ್ತನೆ ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ. ಒಂದೊಂದು ವಚನವನ್ನು ನಾನು ಮುಂದೆ ಕಲಿತಾ ಹೋಗೋಣ. 23ನೇ ಪಾಪದ ಪಾಪದ ಶಕ್ತಿಯಿಂದ ಬಿಡುಗಡೆ. 24 ಪಾಪದ ಸಮ್ಮುಖದಿಂದ ಬಿಡುಗಡೆ. ಇದು ರಕ್ಷಣೆಯ ಅರ್ಥ. 2ನೇ ವಿಷಯ ರಿಪೆಂಟೆನ್ಸ್, ಪಶ್ಚಾತ್ತಾಪ ಎಂಬುದಾಗಿ ಇದೆಲ್ಲ. ರಿಪೆಂಟೆನ್ಸ್ ಮಾನಸಾಂತರ ಅಂದರೆ ಏನು ಅನ್ನೋದನ್ನ ನಾನು ಮುಂದೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಸಮಯ ಹತ್ತಿರ ಆಗ್ತಾ ಇದೆ. ಮಾನಸಾಂತರ ಅಂದರೆ ಏನು, ನಿಜವಾದಂಥ ಮಾನಸಾಂತರ ಏನು ನೋಡುವಾಗ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು, ನಾನು ಅದನ್ನು ನನಗೆ ಓದಲಿಕ್ಕೆ ಆಗ್ತಾಯಿಲ್ಲ, ಕಣ್ಣು ಕಾಣ್ತಾ ಇಲ್ಲ, ಬರೀಲಿಕ್ಕೆ ಆಗ್ತಾಯಿಲ್ಲ, ಕೈ ಮುರಿದಿದೆ. ಹೇಗೂ ನಾನು ಆದಷ್ಟು ಅದರ ರೆಫರೆನ್ಸ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲವಾದರೆ ನೀವು ರೆಫರೆನ್ಸ್ ನೋಡ್ರಿ, ನಾನು ವಿಷಯಗಳನ್ನು ತಿಳಿಸ್ತೇನೆ. ಅನೇಕ ಸಂದರ್ಭಗಳಲ್ಲಿ ರಿಪೆಂಟೆನ್ಸ್ ಕನ್ಫೆಷನ್ ಮಾಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ರಿಪೆಂಟೆನ್ಸ್ ಮಾನಸಾಂತರ ಪಡುವುದಿಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ, ಭಾಳ ಶ್ರೇಷ್ಠನಾದಂಥ ವ್ಯಕ್ತಿ, ದಾವೀದನು ಆತನು ಪಾಪ ಮಾಡಿದ, ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಟ್ಟ. ಆತನು ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ತಾನು ಆ ಪಾಪವನ್ನು ಮತ್ತೆ ಮಾಡದ ಹಾಗೆ ಆತನು ಮಾನಸಾಂತರ ಪಟ್ಟು ದೇವರ ಹತ್ರ ಒಪ್ಪಿಸಿಕೊಟ್ಟ, ತನ್ನ ಬಲಹೀನತೆಯನ್ನು ಅರ್ಪಿಸಿಕೊಟ್ಟ. ಆತನು ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ ಅಂತ ಹೇಳ್ದ. ಆದರೆ ಬೇರೆಯವರು ಆ ರೀತಿಯಾಗಿ ಮಾಡಲಿಲ್ಲ. ಅನೇಕ ಉದಾಹರಣೆಗಳು ನಾನು ಮುಂದೆ ಕೊಡ್ತೇನೆ.
ಮಾನಸಾಂತರ ಎಂಬುದಾಗಿ ಹೇಳುವಾಗ ಅದೊಂದು ಶ್ರೇಷ್ಠವಾದಂಥ ಅಂಶ. ಆ ಮಾನಸಾಂತರ ಎಂಬುದಾಗಿ ಹೇಳುವಾಗ ಕಡೆಯವರೆಗೆ ನಾವು ಆತನ ಮುಖವನ್ನು ನೋಡುವವರೆಗೆ ಆ ಮಾನಸಾಂತರ ನಮಗೆ ಅಂಟಿಕೊಂಡಿರಬೇಕು. ಮತ್ತು ಇನ್ನೊಂದು ಕೃಪೆ ಎಂಬುದಾಗಿ ಹೇಳುವಾಗ ಅದು ಭಾಳ ದೊಡ್ಡ ಸಬ್ಜೆಕ್ಟ್, ಭಾಳ ದೊಡ್ಡದಾದಂಥ ವಿಷಯ. ಕೃಪೆ ಅಂದರೆ ಏನು ಅಂತನ್ನುವಾಗ, ಕೃಪೆಯ ಪೌಲನನ್ನು ಕುರಿತು ಕೇಳುವಾಗ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ನನಗೆ ಈ ದಿವಸ ನಾನು ಪೌಲನ ಕುರಿತಾಗಿ ಉದಾಹರಣೆಗೆ ಹೇಳಬೇಕೆಂಬುದಾಗಿ ನೆನೆಸಿದ್ದೆ, ಆದರೆ ಸಮಯ ಇಲ್ಲ, ಇನ್ನು 5 ನಿಮಿಷ ಇದೆ. 5 ನಿಮಿಷದಲ್ಲಿ ನಾನು ಮುಗಿಸ್ಬೇಕಾಗಿದೆ. ಹಾಗಿದ್ರೆ ಒಂದು ವೇಳೆ ಸಾಧ್ಯ ಆದರೆ ಮುಂದಿನ ಸಾರಿ ಈ ಕೃಪೆಯ ವಿಷಯದಲ್ಲಿ ಹೇಗೆ ಕೃಪೆ ಮತ್ತು ಮಾನಸಾಂತರದ ಅಥವಾ ಕರ್ತನ ಸನ್ನಿಧಿಯಲ್ಲಿ ನನ್ನ ಎಲ್ಲ ಮಾನಸಿಕ, ಶಾರೀರಿಕ ಅಥವಾ ಹೆರಿಡಿಟ್ರಿ ಅಥವಾ ನನ್ನ ವಂಶದಿಂದ ಬರುವಂಥ ನನ್ನ ಉದಾಹರಣೆಗೆ ಈ ದಿವಸ ನೋಡುವಾಗ ನಾವು ಚಿಕ್ಕ ಮಕ್ಕಳನ್ನ ನೋಡಿ ಅವರ ಅಪ್ಪ ಇದ್ದಂಗೆ ಇದ್ದಾನೆ, ಅವ್ರ ತಾತ ಇದ್ದಂಗೆ ಮಾತಾಡ್ತಾನೆ ಎಂಬುದಾಗಿ ಹೇಳ್ತೀವಲ್ಲ, ಅದೇ ರೀತಿಯ ಮನೋಭಾವ ಚಿಕ್ಕಂದಿನಲ್ಲಿದೆ. ಹಾಗಿದ್ದರೆ ಅದು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು? ಈ ದಿವಸ ಪ್ರಖ್ಯಾತ ದೇಶಗಳಾದಂಥ ಅನೇಕ ದೇಶಗಳಿದೆ, ಆದರೆ ಅದರಲ್ಲಿ ಇಸ್ರೇಲ್ ಭಾಳ ಭಾಳ ಚಿಕ್ಕದಾದಂಥ ವಿಷಯ. ಆದರೆ ಆ ಇಸ್ರೇಲ್ ಸುತ್ತ 7 ವಿರೋಧಿಗಳಿದ್ದಾರೆ. ಅವರೆಲ್ಲರೂ ಈ ಇಸ್ರೇಲ್ನ ತಗೊಂಡು ಮೆಡಿಟೇರಿಯನ್ ಸಮುದ್ರ, ಭೂಮಧ್ಯ ಸಮುದ್ರ ತಳ್ಳಿಬಿಡಬೇಕೆಂಬುದಾಗಿ ಪ್ರಯತ್ನ ಪಡ್ತಾರೆ. ಆದರೆ ಈ ದಿವಸ ಇಸ್ರೇಲ್ ತೆಗೆದ್ರೆ ಈವನ್ ರಷ್ಯಾ, ಅಮೇರಿಕ ಎಲ್ಲ ಭಯಪಡ್ತಾರೆ. ಕಾರಣ ಏನಂದರೆ ಅಲ್ಲಿಯ ಮಕ್ಕಳಿಗೆ, ಅಲ್ಲಿಯ ಜನರಿಗೆ ಗರ್ಭದಲ್ಲಿರುವಾಗಲೇ ಟೀಚ್ ಮಾಡ್ತಾರಂತೆ. ಮದುವೆ ಆದಾಗಲೇ ಅದನ್ನು ಪ್ರಾಮುಖ್ಯತೆ ಕೊಟ್ಟು, ಆ ಮದುವೆಯ ಸಂದರ್ಭದಲ್ಲಿ ಧರ್ಮಶಾಸ್ತ್ರದ ಒಂದು ಭಾಗವನ್ನು ಕೊಟ್ಟು ಅದನ್ನು ಪ್ರತಿ ದಿವಸ ಓದಿ ಒಂದು ಹಾಡನ್ನು ಹಾಡಲಿಕ್ಕೆ ಒಂದು ವಾದ್ಯವನ್ನು ಕೊಟ್ಟು ಅದು ಮಾಡಲಿಕ್ಕೆ ಟ್ರೈನಿಂಗ್ ಕೊಟ್ಟು ಮದುವೆ ಮಾಡ್ತಾರಂತೆ. ಅದರಿಂದ ಆ ಚಿಕ್ಕ ಮಕ್ಕಳನ್ನು ಅವರು ಅಷ್ಟೊಂದು ಫಾರ್ವರ್ಡ್ ಮುಂದುವರೆದಿರೋದು. ಆ ಇಸ್ರೇಲ್ ಸಿಕ್ಕಿರೋ ಚಿಕ್ಕ ದೇಶ, ಅದರಲ್ಲಿ ಅರ್ಧ ಭಾಗ ಮರಳುಗಾಡು, ಅಲ್ಲಿ ಡೆಡ್ ಸಿ, ಮೃತ್ಯು ಕಡಲಿದೆ, ಅಲ್ಲಿ ನೀರು ಕುಡಿಯೋಕ್ಕಾಗಲ್ಲ, ಅಗ್ರಿಕಲ್ಚರ್ಗಾಗಿ ಏನಕ್ಕೂ ಆಗಲ್ಲ, ಗೊತ್ತಿದಲ್ಲ, ಸೊದೋಮ್ ಗೊಮೋರ ಇದ್ದಂಥ ಸ್ಥಳ. ಅದನ್ನು ಅವರು ಭಾಳ ಅದ್ಭುತವಾಗಿ ಇಡೀ ಪ್ರಪಂಚಕ್ಕೆ ಔಷಧಿ ಮುಂತಾದವುಗಳನ್ನು ಮಾಡ್ತಾ ಇದ್ದಾರಂತೆ. ಭಾಳ ನಾನು ಅದರ ಕುರಿತಾಗಿ ನನ್ನ ಪತ್ರಿಕೆಯಲ್ಲಿ ಸುಮಾರು 10 ವರ್ಷ ಸತತವಾಗಿ ಬರೆದೆ. ಭಾಳ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಬಂತು. ಅನೇಕರು ಬರೆದರು. ಈ ದಿವಸ ಕೇಳ್ತಾ ಇದ್ದಾರೆ, ನನ್ನ ಹತ್ರ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ಸೈತಾನ ಅದಕ್ಕಾಗಿ ನನ್ನ ಕೈಯನ್ನು ಕಾಲನ್ನು ಮುರಿದು ನನ್ನ ತಲೆಗೆ ಏಟು ಬಿದ್ದು ಸರಿಯಾದಂಥ ರೀತಿಯಲ್ಲಿ ನಾನು ಸ್ಪಷ್ಟವಾಗಿ ಹೇಳೋಕ್ಕಾಗದೇ ಇದ್ದಂಥ ರೀತಿಯಲ್ಲಿ ಮಾಡಿದೆ. ಇರಲಿ, ಹೇಗೂ ಮುಂದೆ ಬರುವಂಥ ನಿಮ್ಗೆ ಕೊಡುವಂಥದ್ದು ಈಗ ಕೊಟ್ಟಿರುವಂಥದ್ದು ಭಾರ ಅಂದರೆ 2 ತಿಮೋಥಿ 2:2 ನಿನಗೆ ವಿಷಯಗಳನ್ನು ನೀನು ಮಾಡಬೇಕಾಗಿರೋದು ಏನು ಅಂದರೆ, ನೀನು ಇತರಿಗೆ ಬೋಧಿಸಲು ಶಕ್ತರಾದಂಥ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಅಂತ ಕೊಟ್ಟಿದ್ದಾರೆ. ಅಂದರೆ ಆತನು ತಿಮೋಥಿನಿಗೆ ಪೌಲನು ತಿಳಿಸುವಂಥದ್ದು ಅದನ್ನು ನಾನು ಇವತ್ತು ನಾನು ಮಾತಾಡಬೇಕು ಎಂಬುದಾಗಿ ಮಾಡಿದೆ, ಆದರೆ ಸಮಯ ಸಾಲದು. ಅದೇ ಸುಮಾರು 1.25 ಗಂಟೆ ಅದು ಸಮಯ ಆಗ್ತದೆ. ಆದ್ದರಿಂದ ನಾನು ಅದನ್ನು ನಿಲ್ಲಿಸ್ತೇನೆ. ತಿಮೋಥಿನ 2ನೇ ಅಧ್ಯಾಯದ 2ನೇ ವಚನ ಓದಿ ನಾನು ಈ ಒಂದು ಸಂಗತಿಯನ್ನು ಮುಕ್ತಾಯಗೊಳಿಸ್ತೇನೆ. ಯಾಕಂದರೆ ಮೊದಲೇ ನನಗೆ ಹೇಳಲ್ಪಟ್ಟಿದೆ, ನಾನು ಕ್ರಮವಾಗಿ ಸಂಬಂಧಕ್ಕೆ ತಕ್ಕ ಹಾಗೆ ನಾನು ಮುಗಿಸ್ಬೇಕು ಎಂಬುದಾಗಿ. 2:2 ಇದೆ. ಪೌಲನು ತನ್ನ ಮಗನಿಗೆ ಹೇಳುವಂಥದ್ದು, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಈ ದಿವಸ ನಾನು ಕಷ್ಟಪಟ್ಟಿದ್ದನ್ನು ಓದಿದ್ದೇನೆ. ಆತನ ಪೌಲನು ಹೇಳುವಂಥದ್ದಲ್ಲ, ಪವಿತ್ರಾತ್ಮನ ಹೇಳುವಂಥದ್ದು. ಇದನ್ನು ನೀನು ಅನೇಕ ರೀತಿಯಲ್ಲಿ ಕೃಪೆಯಿಂದ ಬಲ ಹೊಂದಿದವನಾಗಿದ್ದಿ. ನೀನು ನನ್ನಿಂದ ಕೇಳಿದ್ದು, ಪವಿತ್ರಾತ್ಮನ ದೇಶದಿಂದ ಸತ್ಯವೇದ್ಯದಿಂದ ತಿಳಿದಂಥ ವಿಷಯಗಳನ್ನು ಇತರಿಗೆ ಬೋಧಿಸಲು ಶಕ್ತರಾದಂಥ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ನಾನು ಯಾಕೆ ದೊಡ್ಡ ದೊಡ್ಡ ಸಭೆಗಳೆಲ್ಲನೂ ಕರೀತಾರೆ, ಯಾಕೆ ನಾನು ಚಿಕ್ಕದನ್ನು ಆರಿಸ್ಕೊಳ್ತೇನೆ ಅಂದರೆ, ನಮ್ಮಲ್ಲಿರುವಂಥವ್ರು 25 ಜನದಲ್ಲಿ ಕೆಲವರಾದರೂ ಈ ಭಾರವನ್ನು ವಹಿಸ್ತಾರೆ. ಕಡೆ ಏನಿಲ್ಲ ಅಂತಂದ್ರೆ ಪ್ರಾರ್ಥನೆ ಏನಾದರೂ ಮಾಡ್ಬೋದಲ್ಲ. ದೇವರೇ, ಮಕ್ಕಳ ಸೇವೆ ಹಾಳಾಗ್ತಾ ಇದೆ, ದಯಮಾಡಿ ಸ್ವಾಮಿ ಅನೇಕರಿಗೆ ಮಕ್ಕಳ ಸೇವೆ ವಿಷಯ ಭಾರವನ್ನು ಕೊಡು ಸ್ವಾಮಿಯಿಂದಾಗಿ ಪ್ರಾರ್ಥನೆ ಮಾಡಿರಿಂದಾಗಿ ಕೇಳ್ಬೋದಲ್ವೇ? ದಯಮಾಡಿ ನಿಮಗೆ ನಾನು ಇದನ್ನು ಮುಗಿಸ್ತಾನೆ, ಸಮಯ ಆಗಿದೆ. ಇಲ್ಲವಾದರೆ ಮತ್ತೆ ಸಮಯನು ನನ್ನ ಮತ್ತೆ ಇನ್ನೊಂದು ಸಾರಿ ಬೇಡಪ್ಪ ನೀನು ನಿಲ್ಲಿಸೋದೇ ಇಲ್ಲ, ಮಾತಾಡ್ತಾ ಇರ್ತೀನಿ ಎಂದಾಗಿ ಹೇಳ್ಯಾರು. ಆದರೆ ಹಾಗೆ ಮಾಡಲ್ಲ ಅವರು.
ಹೇಗೂ ನಾನು ನೆನೆಸ್ತೇನೆ ಈ ವಿಷಯವನ್ನ ದಯಮಾಡಿ ಸೀರಿಯಸ್ ಆಗಿ ತಗೊಳ್ರಿ. ನಾನು ಹೇಳಿರುವಂಥ ವಿಷಯ ನಿಮ್ಮೆಲ್ಲರಿಗೆ ತಿಳಿದಿರುವಂಥದ್ದೇ. ನಾನಾಗಿ ಹೊಸದಾಗಿ ಏನು ಹೇಳಲಿಲ್ಲ. ಇದು ವಿಶ್ವಾಸಿಗಳು, ದೇವರ ಸೇವಕರಾದ ನಿಮಗೆ ತಿಳಿದಿರುವಂಥ ವಿಷಯ. ನನಗೆ ಕೊಟ್ಟಂಥ ಈ ಭಾರವನ್ನು ನಾನು ನಿಮಗೆ ಹಂಚಿಕೊಂಡಿದ್ದೇನೆ. ದಯಮಾಡಿ ಇದನ್ನು ಧ್ಯಾನ ಮಾಡ್ರಿ ಎಂಬುದಾಗಿ ಕೇಳ್ತೇನೆ. ಮೊದಲನೇದಾಗಿ 22ನೇ ಕೀರ್ತನೆಯ ಮೊದಲನೇ ಭಾಗ, ಯೇಸ್ವಾಮಿ ಅನುಭವಿಸಿದಂಥ ಅದು ನಮಗೆ ಆತನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡ್ತದೆ. ಆತನ ಪುನರುತ್ಥಾನ ಮತ್ತು ಆತನ ಇದು, ಯಾಕಂದ್ರೆ ಅನೇಕ ವಿಷಯಗಳು ಯೇಸ್ವಾಮಿ ಅನುಭವಿಸಿದ ಅನೇಕ ವಿಷಯಗಳು ನಮಗೆ ಬರ್ತದೆ. 23ನೇ ಇದರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಒಂದು ಕುರಿಮರಿಯ ಸ್ಥಿತಿ, ಬೆಳೆಯುವಂಥ ಸ್ಥಿತಿಗೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ತಾನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಸಂದರ್ಭ ಸಿಕ್ಕಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಮ್ಮೆಲ್ಲರನ್ನ ದೇವರ ಆಶೀರ್ವದಿಸಲಿ. ನಮಸ್ಕಾರ.